ನಮಸ್ಕಾರ ಸ್ನೇಹಿತರೆ. ನನ್ನ ಮಗುವನ್ನು ಕಳೆದುಕೊಂಡಿದ್ದೇನೆ. ಗರ್ಭಪಾತಕ್ಕೆ ವಿಜಯ್ ಕಾರಣ ಎಂದು ಖ್ಯಾತ ನಟಿ ಆರೋಪಿಸಿದ್ದು ಸದ್ಯ ವೈರಲ್ ಆಗಿದೆ. ಅಷ್ಟಕ್ಕೂ ಅವರು ಹೇಳಿದ್ದೇನು? ನಟಿ ಮತ್ತು ಮಾಜಿ ನರ್ಸ್ ಜೂಲಿ, ನಟ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಹಾಗೂ ಅವರ ಅಭಿಮಾನಿಗಳು ಮತ್ತು ಅವರ ಪಕ್ಷ ತಮಿಳಗ ವೆಟ್ರಿ ಕಳಗಂ ಬೆಂಬಲಿಗರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಟಿವಿಕೆ ಬೆಂಬಲಿಗರ ನಿರಂತರ ಆನ್ಲೈನ್ ಟ್ರೋಲಿಂಗ್ ತನಗೆ ತೀವ್ರ ಮಾನಸಿಕ ಒತ್ತಡವನ್ನುಂಟು ಮಾಡಿದೆ. ನನ್ನ ಗರ್ಭಪಾತಕ್ಕೆ ಕಾರಣವಾಯಿತು ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಜೂಲಿ ಕಿರುಕುಳದ ಕುರಿತು ಚೆನ್ನೈನಲ್ಲಿ ಪೊಲೀಸ್ ಠಾಣೆಯಲ್ಲೂ ದೂರು ಕೂಡ ದಾಖಲಿಸಿದ್ರು. ಟಿವಿಕೆ ಬೆಂಬಲಿಗರ ಟ್ರೋಲಿಂಗ್ ಗರ್ಭಪಾತಕ್ಕೆ ಕಾರಣವಾಯಿತು ಎಂದು ಜೂಲಿ ಹೇಳಿಕೊಂಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೂಲಿ, ಮಾರ್ಚ್ನಲ್ಲಿ ಮೊದಲು ಪೊಲೀಸರನ್ನ ಸಂಪರ್ಕಿಸಿ 8 ವ್ಯಕ್ತಿಗಳ ವಿರುದ್ಧ ಆನ್ಲೈನ್ ಕಿರುಕುಳದ ಆರೋಪದ ಮೇಲೆ ದೂರು ದಾಖಲಿಸಿದ್ದೇನೆ ಎಂದು ಹೇಳಿದ್ದಾರೆ. ಅವರ ಪ್ರಕಾರ ಈ ವಿಷಯವು ಕ್ರಿಮಿನಲ್ ಮಾನನಷ್ಟವಲ್ಲ, ನಾಗರಿಕ ಮಾನನಷ್ಟದ ಅಡಿಯಲ್ಲಿ ಬರುತ್ತದೆ ಎಂದು ಹೇಳುವ ನೋಟಿಸ್ ನಂತರ ತನಗೆ ಬಂದಿದ್ದು ಎಂದಿದ್ದಾರೆ ಎನ್ನಲಾಗಿದೆ. ಡಿಎಂಕೆಯಿಂದ ಟಿವಿಕೆಗೆ ಆಡಳಿತ ಬದಲಾದ ನಂತರ ನೀಡಲಾದ ನೋಟಿಸ್ ಬಗ್ಗೆ ತನಗೆ ತಿಳಿದಿಲ್ಲ ಎಂದು ಅವರು ಹೇಳಿದರು. ಇದರ ನಂತರ ₹15 ಲಕ್ಷ ಕಿಡ್ನಿ ಹಗರಣಕ್ಕೆ ತಮ್ಮನ್ನು ಲಿಂಕ್ ಮಾಡಲಾದ ಆರೋಪಗಳು ಆನ್ಲೈನ್ನಲ್ಲಿ ಬರಲು ಪ್ರಾರಂಭಿಸಿದವು ಎಂದು ಜೂಲಿ ಆರೋಪಿಸಿದ್ದಾರೆ. ತನ್ನ ನಷ್ಟಕ್ಕೆ ವಿಜಯ್ ಜವಾಬ್ದಾರಿ ಎಂದು ಜೂಲಿ ಹೇಳಿದ್ದಾರೆ. ಜೂಲಿ ಇತ್ತೀಚೆಗೆ ಮದುವೆಯಾಗಿ ತನ್ನ ಮೊದಲ ಮಗುವನ್ನ ಕಳೆದುಕೊಂಡಿದ್ದೇನೆ ಎಂದು ಹೇಳಿದ್ರು. ಟ್ರೋಲಿಂಗ್ ಮತ್ತು ಆನ್ಲೈನ್ ನಿಂದನೆಯಿಂದ ಉಂಟಾದ ತೀವ್ರ ಮಾನಸಿಕ ಯಾತನೆಯಿಂದಾಗಿ ತನ್ನ ಮಗು ಸಾವನ್ನಪ್ಪಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಈ ಪರಿಸ್ಥಿತಿಯನ್ನ ಸಹಾನುಭೂತಿ ಪಡೆಯಲು ತಾನು ಬಳಸಬಹುದಾಗಿತ್ತಾದ್ರೂ ತನ್ನ ಮತ್ತು ತನ್ನ ಪತಿಯ ಬಗ್ಗೆ ಮಾಡಲಾಗುವ ಮಾನನಷ್ಟ ಮತ್ತು ಅವಹೇಳನಕಾರಿ ಹೇಳಿಕೆಗಳು ನನಗೆ ಅದಕ್ಕಿಂತ ಮುಖ್ಯ ಎಂದು ಅವರು ಹೇಳಿದರು. ಟಿವಿಕೆ ಬಗ್ಗೆ ಮಹಿಳೆಯೊಬ್ಬರು ಮಾತನಾಡಿದಾಗಲೆಲ್ಲ ಯಾವುದೇ ನಿರ್ಬಂಧವಿಲ್ಲದೆ ತನ್ನ ಹೆಸರಿಗೆ ಕಳಂಕ ತರಲಾಗ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಏಪ್ರಿಲ್ನಲ್ಲಿ ಚುನಾವಣೆಗಳು ನಡೆದು ವಿಜಯ್ ಮೇ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡಿದ್ದರಿಂದ ನಟಿ ದೂರು ಸಲ್ಲಿಸಿದಾಗ ಡಿಎಂಕೆ ಅಧಿಕಾರದಲ್ಲಿತ್ತು ಎಂದು ವರದಿಗಾರ್ತಿಯೊಬ್ಬರು ಗಮನ ಸೆಳೆದಾಗ ಜೂಲಿ ಡಿಎಂಕೆ ಆಡಳಿತದ ಸಮಯದಲ್ಲಿ ದೂರು ದಾಖಲಿಸಿದ್ದೇನೆ, ಆದರೆ ಚುನಾವಣಾ ಅವಧಿಯಲ್ಲಿ ಎಂದು ಸ್ಪಷ್ಟಪಡಿಸಿದ್ರು. ಹೊಸ ಸರ್ಕಾರ ಈಗ ಅಧಿಕಾರದಲ್ಲಿರುವುದರಿಂದ ತನ್ನ ದೂರನ್ನ ಪರಿಹರಿಸಲು ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.